ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಗನ್ವಿಕಾ ಕುಕ್ಕಿಂಗ್ ವ್ಲಾಗ್ಸ್. ಹಾಗೆ ಇವತ್ತಿನ ನನ್ನ ವ್ಲಾಗ್ ಏನಪ್ಪ ಅಂತಂದರೆ, ನಾವು ಇಷ್ಟು ದಿವಸ ಅಡಿಕೆ ಕೆಲಸ ಮಾಡಿಸ್ತಿದ್ದೀವಿ ಅಂತ ಹೇಳಿದೆ ಅಲ್ವಾ. ಸೊ ಇವತ್ತು ಅಡಿಕೆನ ಮಿಷಿನ್ನಲ್ಲಿ ಹೇಗೆ ಸುಲಿತಾರೆ ಮತ್ತು ಅಡಿಕೆನ ಹೇಗೆ ಬೇಯಿಸ್ತಾರೆ ಅಂತ ಸಂಪೂರ್ಣವಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತು ಕೂಡ ಎಂದಿನಂತೆ ಬೆಳಿಗ್ಗೆನೇ ಎಲ್ಲ ಕೆಲಸ ಕೂಡ ಮುಗಿಸ್ಕೊಂಡಿದ್ದೀವಿ. ಸೊ ಪ್ರತಿದಿನ ಕೂಡ ಇದೇ ಥರ ಕೆಲಸ ಇರುತ್ತೆ. ಬೆಳಗ್ಗೆನೇ ಎದ್ದು ಅವ್ರಿಗೆ ತಿಂಡಿ, ಅವ್ರಿಗೆ ನಾಷ್ಟ, ಮತ್ತು ಇಲ್ಲಿಗೆ ಬರೋರಿಗೆ ಊಟ, ಮತ್ತು ಸ್ನ್ಯಾಕ್ಸು, ಮತ್ತು ಅದ್ರಲ್ಲಿ ಟೀ, ಮನೆ ಕೆಲಸ ಅದಿದ್ದೇ ಇರುತ್ತೆ. ಸೊ ಹಂಗಾಗಿ ಅವತ್ತಿಂದ ನಾನು ಯಾವುದೇ ರೀತಿ ವ್ಲಾಗ್ನ ಮಾಡ್ತಾ ಇಲ್ಲ. ನೋಡಿ, ಇವತ್ತು ಕೂಡ ಬೆಳಗಿನ ತಿಂಡಿಗೆ ನಿಂಬೆಹಣ್ಣು ಹುಳಿ ಖಾರ ಮಾಡಿಟ್ಟಿದ್ವಿ, ಅದು ಹಾಗೆ ಬೇಳೆ ಸಾಂಬಾರು, ಅನ್ನ ಮಾಡಿಕೊಡ್ತಾಯಿದ್ದೀವಿ. ಸೊ ಬೆಳಿಗ್ಗೆನೇ ಇತ್ತು ಪಾತ್ರೆ ತೊಳೆದು ಇಷ್ಟೆಲ್ಲ ಅಡುಗೆ ಮಾಡಿ ಮತ್ತು ಇವ್ರಿಗೆಲ್ಲ ಅಡುಗೆ ಮಾಡಿ ಇದಿಷ್ಟು ಕೆಲಸನ ಮುಗಿಸ್ಕೋಬೇಕು. ಸೊ ಇವರು ಅಡಿಕೆಗೆ ಹೋಗೋರು ಒಂದು 7:15ಗೆ ಹೊಂಟೋಗ್ಬಿಟ್ರೆ ಸೊ ಒಂದು ಅರ್ಧ ಭಾರನೇ ಇಳ್ದಂಗೆ ಆಗಿಬಿಡುತ್ತೆ. ಸೊ ಫಸ್ಟ್ ಇವ್ರನ್ನ ಕಳಿಸ್ಬಿಟ್ಟು ಆಮೇಲೆ ಬಂದು ಇಲ್ಲಿರೋರಿಗೆ ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ಳೋದು. ಸೊ ಫಸ್ಟ್ ಇವ್ರನ್ನೆಲ್ಲ ಕಳಿಸ್ಬಿಟ್ಟು ಆಮೇಲೆ ಇಲ್ಲಿವರೆಗೆ ಅಡುಗೆನ ಮಾಡ್ಕೊಳ್ತೀವಿ. ಇವತ್ತು ಬರೀ ಅಡಿಕೆ ಕೆಲಸ ಹೇಗೆ ಮಾಡ್ತಾರೆ ಅನ್ನೋದನ್ನು ಮಾತ್ರ ನಾನು ತೋರಿಸ್ತಾ ಇರೋದ್ರಿಂದ ಸೊ ಅಡುಗೆ ಕೆಲಸ ಯಾವುದನ್ನು ನಾನು ತೋರಿಸ್ತಾ ಇಲ್ಲ. ನೋಡಿ, ಅಡಿಕೆಗೆ ತೋಟಕ್ಕೆ ಹೋಗ್ತಾರೆ ಅಂತೀನಲ್ವಾ. ಸೊ ನಮ್ಮ ಅಪ್ಪವರೇ ದುಡ್ಡನ್ನ ಕೊಟ್ಟು ತೋಟನ ಮಾಡ್ಕೊಂಡಿರ್ತಾರೆ. ಕೆಲವೊಂದು ತೋಟ KG ಲೆಕ್ಕದಲ್ಲಾಗಿರ್ತವೆ, ಕೆಲವೊಂದು ತೋಟ ಫುಲ್ ಹಂಗೆ ತೋಟನೇ ಮಾಡ್ಕೊಂಡಿರ್ತಾರೆ. KG ಲೆಕ್ಕ ಅಲ್ಲ, ಸುಮ್ಮನೆ ಹಂಗೆ ತಾರನ ನೋಡ್ಕೊಂಡು ಮಾಡ್ಕೊಂಡಿರ್ತಾರೆ. ಅಂದರೆ ಒಂಬಾಳೆ ಮೇಲೆ ತೋಟನ ಮಾಡ್ಕೊಂಡಿರ್ತಾರೆ. ಯಾವಾಗ ತೋಟಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ, ಸೊ ಈಗ ಅಡಿಕೆ ಕೆಲಸ ಎಂಡಾದ ತಕ್ಷಣ ಮತ್ತೆ ಅಡಿಕೆ ತೋಟನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಅಡಿಕೆ ತೋಟನ ಮಾಡೋದು ಅಂತಂದರೆ ಬೇರೆಯವ್ರಿಗೆ ಅಡಿಕೆ ಬೆಳೆದಿರ್ತಾರಲ್ಲ ಅವ್ರ ಹತ್ರ ಹೋಗಿ ಇಷ್ಟು ದುಡ್ಡು ಅಂತ ಹೇಳಿ ಅವ್ರ ತೋಟನ ನಮಗೆ ಕೊಂಡ್ಕೊಳ್ಳೋದು ಅಷ್ಟೇ. ಅಂದರೆ ಆ ವರ್ಷಕ್ಕೆ ಮಾತ್ರ, ಇನ್ನು ಮುಂದಿನ ವರ್ಷಕ್ಕೆ ಅದು ನಮಗಾದರೂ ಆಯಿತು, ಇಲ್ಲ ಅಂದರೆ ಇಲ್ಲ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಇನ್ನು ಅಡಿಕೆ ಈ ಥರ ತೋಟದಲ್ಲಿ ಕುಯ್ಕೊಂಡು ಬಂದಾದಮೇಲೆ ಇಲ್ಲಿ ನೋಡಿ ಒಂಥರ ಆರೆಂಜ್ ಕಲರು ಅಡಿಕೆ ಕಾಣಿಸ್ತಾ ಇದೆಯಲ್ವಾ, ಅದನ್ನೆಲ್ಲ ಡಿವೈಡ್ ಮಾಡ್ಕೋಬೇಕು. ಸೊ ಯಾಕೆ ಈ ಆರೆಂಜ್ ಕಲರ್ ಅಡಿಕೆನ ನಾವು ಅಡಿಕೆಯಿಂದ ಡಿವೈಡ್ ಮಾಡ್ತಾಯಿದ್ದೀವಿ ಅಂತಂದರೆ, ಈ ಅಡಿಕೆ ಹಣ್ಣಾಗಿಬಿಟ್ಟಿರುತ್ತೆ, ಹಂಗಾಗಿ ಅಡಿಕೆಯಿಂದ ಆರೆಂಜ್ ಕಲರ್ ಅಡಿಕೆನ ನಾವು ಡಿವೈಡ್ ಮಾಡ್ಕೋಬೇಕು. ಸೊ ಒಂದು ಹಣ್ಣು ಅಡಿಕೆನೂ ಕೂಡ ಬಿಡೋದಿಲ್ಲ, ಎಲ್ಲನೂ ಒಂದು ಕಡೆಯಿಂದ ಆರೆಂಜ್ ಕಲರ್, ಜಾಸ್ತಿ ಆರೆಂಜ್ ಕಲರ್ ಕಾಣ್ತಾ ಇರುತ್ತೆ ಅಂಥದ್ದೆಲ್ಲನೂ ಡಿವೈಡ್ ಮಾಡ್ಕೊಳ್ತಾ ಬರ್ತಾರೆ. ಸೊ ಸ್ವಲ್ಪ ಎಲ್ಲೋ ಅಡಿಕೆ ಇದ್ದರೆ ಏನೂ ಆಗೋದಿಲ್ಲ, ಮಿಷಿನು ಏನಿಲ್ಲ ಕಟ್ ಮಾಡ್ಕೊಳ್ಳುತ್ತೆ. ಸ್ವಲ್ಪ ಇದ್ದರೆ ವರ್ಕೊತಾರೆ ಕೈಯಲ್ಲಿ, ಅಂದರೆ ಅದನ್ನು ಕೂಡ ನಾನು ತೋರಿಸ್ತೀನಿ ಅದು ಹೇಗೆ ಮಾಡ್ತಾರೆ ಅಂತ. ಸೊ ಹಂಗಾಗಿ ಅದನ್ನೆಲ್ಲ ಡಿವೈಡ್ ಮಾಡ್ಕೊಳ್ತಾರೆ. ಇದೇನು ಪ್ರಯೋಜನಕ್ಕೆ ಬರಲ್ಲ ಅಂತಲ್ಲ, ಪ್ರಯೋಜನಕ್ಕೆ ಬರುತ್ತೆ. ಅಂದರೆ ಅಡಿಕೆಗಿಂತ ಇದು ಕಡಿಮೆ ರೇಟ್ ಇರುತ್ತೆ, ಅಂದರೆ ಬೇರೆ ರೇಟ್ನ ಹಾಕ್ತಾರೆ, ಹಣ್ಣುಗೋಟಿಗೆ ಬೇರೆ ರೇಟ್ ಹಾಕ್ತಾರೆ. ಇನ್ನು ನೆಕ್ಸ್ಟು ಈ ವಿಡಿಯೋ ಬಂದು ಒಂದು 2-3 ದಿನದಿಂದನೇ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಅಡಿಕೆ ಬಗ್ಗೆ ತೋರಬೇಕು ಅನ್ನೋದು ನನಗೆ ಆವಾಗಿಂದ ಮನಸ್ಸಲ್ಲಿತ್ತು. ಸೊ ಅದಕ್ಕೆ ಒಂದೊಂದು ಥರ ಒಂದೊಂದು ಕಡೆ ವಿಡಿಯೋ ಬಂದಿದೆ. ಸೊ ಯಾರು ಬೇಜಾರು ಮಾಡ್ಕೋಬೇಡಿ. ಇನ್ನು ನನ್ನ ಮಗಳು ಕೂಡ ಅಡಿಕೆ ಕೆಲಸದಲ್ಲಿ ಫುಲ್ಲು ಇನ್ವಾಲ್ವ್ ಆಗಿಬಿಟ್ಟಿದ್ದಾಳೆ. ಸೊ ಇಲ್ಲಿ ಅವಳು ಬಂದಮೇಲೆ ತುಂಬಾ ಖುಷಿಯಾಗಿದ್ದಾಳೆ. ಸೊ ಅಡಿಕೆ ಕೆಲಸ ಮಾಡಿಕೊಂಡು, ಅಂದರೆ ನಮ್ಮ ಅಜ್ಜಿ ಮನೆ, ಆ ಮನೆ, ಈ ಮನೆ ಅಂತ ಓಡಾಡಿಕೊಂಡು ಫುಲ್ಲು ಹ್ಯಾಪಿಯಾಗಿದ್ದಾಳೆ. ಅವಳಂತೂ ತುಂಬಾ ಖುಷಿಯಾಗಿದ್ದಾಳೆ. ಅವಳು ಖುಷಿಯಾಗಿರೋದು ನೋಡೋಕ್ಕೆ ನಮ್ಗೆ ಇನ್ನೂ ಖುಷಿಯಾಗುತ್ತೆ. ಸೊ ನೋಡಿ, ಇವಾಗ ಆರೆಂಜ್ ಕಲರ್ ಅಡಿಕೆಯಲ್ಲೇ ಎತ್ತಾಕಿದ್ರಲ್ವಾ. ಸೊ ಇಲ್ಲಿ ನೋಡಿ, ಇವಾಗ ಕಾಣಿಸ್ತಾ ಇದೆಯಲ್ಲ, ಸ್ವಲ್ಪ ಎಲ್ಲೋ ಕಲರ್ ಕಾಣಿಸ್ತಾ ಇದೆ. ಲೈಟ್ ಎಲ್ಲೋ ಇದ್ದರೆ ಏನೂ ಆಗೋದಿಲ್ಲ. ಸೊ ಅಡಿಕೆ ಮಿಷಿನ್ನು ಅಡಿಕೆನ ಹೊಡೆಯುತ್ತೆ, ಏನೂ ಆಗೋದಿಲ್ಲ. ಸೊ ನೆಕ್ಸ್ಟು ಮಿಷಿನ್ಗೆ ಈ ಥರ ಹಾಕ್ಕೊಂಡು ಮಿಷಿನ್ ಆನ್ ಮಾಡಿಕೊಂಡು ಅಡಿಕೆನ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ನೋಡ್ತಾ ಇದ್ದೀರಲ್ಲ, ಅಡಿಕೆ ಮಿಷಿನು ಅಡಿಕೆನ ಹೇಗೆ ಹೊಡಿತಾ ಇದೆ ಅಂತ. ಸೊ ಫಸ್ಟೆಲ್ಲ ಅಡಿಕೆನ ಕೈಲಿ, ಅಂದರೆ ಕೊರಗತ್ತಿ, ಕುಡ್ಲು ಈ ಥರದ್ರಲ್ಲಿ ಹೊರಿತಾ ಇದ್ರು.
ಇವಾಗ ಈ ಥರ ಮಿಷಿನ್ ಬಂದಮೇಲೆ ಸ್ವಲ್ಪ ಕೆಲಸನೇ ಕಮ್ಮಿ ಆಗಿಬಿಟ್ಟಿದೆ. ಇಲ್ಲಿ ಮಿಷಿನ್ ಹತ್ರನೂ ಕೂಡ ಇಬ್ಬರನ್ನ ಕೂರಿಸ್ತಾರೆ. ಅಲ್ಲಿ ನೋಡಿ ಅಲ್ಲಿ ತೋರಿಸ್ತಾ ಇದ್ದಾರಲ್ಲ, ಆ ಥರ ಹಣ್ಣು ಗೋಟಲ್ಲ ಅದು, ಇದಾಗ ಹಸಿರು ಗೋಟು ಅಲ್ಲ, ಅಲ್ಲಿ ಮಧ್ಯದಲ್ಲಿ ಕಾಣಿಸ್ತಾ ಇದೆ ನೋಡಿ, ಆ ಥರ ಗೋಟ್ಗಳನ್ನ ಆಯೋದಕ್ಕೆ ಒಬ್ಬರನ್ನ ಕೂರಿಸ್ತಾರೆ. ಇನ್ನು ಚೆನ್ನಾಗಿ ಬೀಳೋ ಕಾಳು ಹತ್ರನೂ ಕೂಡ ಆ ಥರ ಒಂದೊಂದು ಬೀಳ್ತಾ ಇರ್ತವೆ, ಅದನ್ನ ಎತ್ಕೊಳ್ಳೋಕ್ಕೆ ಮತ್ತೊಬ್ಬರನ್ನ ಕೂರಿಸ್ತಾರೆ. ಇನ್ನು ಸಿಪ್ಪೆ ಕೂಡ ಸೆಪ್ರೇಟ್ ಬೀಳುತ್ತೆ. ಇನ್ನು ಮೊದಲು ಹಳೆ ಮಿಷಿನ್ ಒಂದು ಕೆಟ್ಟೋಗ್ಬಿಡ್ತು ಅಂತ ಹೇಳಿದ್ನಲ್ಲ, ಆ ಮಿಷಿನಲ್ಲಿ ಸಿಪ್ಪೆ ಎಲ್ಲ ಒಂದಕ್ಕೆ ಹಿಂದಕ್ಕೆ ಬೀಳ್ತಾ ಇತ್ತು. ಅದಾದಮೇಲೆ ಮತ್ತೆ ಅದನ್ನು ಎಲ್ಲರೂ ಬಾಚಾಕಬೇಕಾಗಿತ್ತು. ಅದಕ್ಕೆ ಅರ್ಧ ಟೈಮ್ ಹೋಗ್ಬಿಡ್ತಿತ್ತು. ಇದು ಹೊಸ ಮಿಷಿನ್ ಆಗಿರೋದ್ರಿಂದ ಕೆಲಸ ಕೂಡ ಬೇಗ ಆಗ್ತಾ ಇದೆ. ತುಂಬ ಚೆನ್ನಾಗಿ ಅಡಿಕೆನೂ ಕೂಡ ಹೊಡಿತಾ ಇದೆ. ಸೊ ಇಲ್ಲಿ ನೋಡಿ, ಇದೆಲ್ಲ ಒಂದೊಂದು ಕಡೆ ಸೆಪ್ರೇಟಾಗಿ ಒಂದೊಂದು ಬೋಸಿನ ಇಟ್ಟಿರ್ತಾರೆ. ಇದಕ್ಕೂ ಕೂಡ ಕಾಳು ಬೀಳ್ತಾ ಇರ್ತವೆ. ಈ ಥರ ಇದು ಚೆನ್ನಾಗಿ ಬೀಳೋ ಕಾಳು. ಮತ್ತು ಆ ಕಡೆದು ಅದನ್ನು ಗೊರಗ್ಲು ಅಂತ ಕರಿತೀವಿ, ಅಂದರೆ ಅಗ್ದು ಬಿಟ್ಬಿಟ್ಟಿರ್ತಾರದಲ್ಲ ಅದು. ಇನ್ನು ನೆಕ್ಸ್ಟು ಇಲ್ಲಿ ಹಿಂದೆ ಬೀಳ್ತಾ ಇದೆ ನೋಡಿ, ಅದು ಅಡಿಕೆ ನುಚ್ಚು. ಅಂದರೆ ಅಡಿಕೆ ಏನು ಮಿಷಿನ್ ಹೊಡಿತಾ ಇರುತ್ತೆ, ಅವಾಗ ಅಡಿಕೆ ಮೇಲೆ ಏಟು ಬೀಳುತ್ತಲ್ವಾ, ಆ ಅಡಿಕೆ ಮೇಲೆ ಏಟು ಬಿದ್ದಾಗ ಅಡಿಕೆ ನುಚ್ಚು ಆಯ್ತವೆ ನೋಡಿ, ಒಂದೊಂಚೂರು ಮೇಲೆ ಗುನ್ನ ಬಿದ್ದಂಗೆ ಆಯ್ತದಲ್ಲ, ಅದು ಕೂಡ ವೇಸ್ಟ್ ಆಗೋದಿಲ್ಲ ಈ ಮಿಷಿನಲ್ಲಿ. ಸೊ ಫಸ್ಟ್ ಇರೋ ಮಿಷಿನಲ್ಲಿ ಅದೆಲ್ಲ ಅರ್ಧಕ್ಕರ್ಧ ಎಷ್ಟೋ ವೇಸ್ಟ್ ಆಗಿಬಿಟ್ಟಿತ್ತು. ಹೊಸ ಮಿಷಿನ್ ಬಂದಮೇಲೆ ಎಷ್ಟೋ ನುಚ್ಚು ಸೇವ್ ಆಗಿದೆ. ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ನುಚ್ಚು ಬಿದ್ದಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ, ಸಂಪೂರ್ಣವಾಗಿ ಎಷ್ಟೊಂದು ನುಚ್ಚು ಬಂದಿದೆ ಅಂತ. ಸೊ ಅಲ್ಲಿ ತುಂಬ ವೇಸ್ಟ್ ಆಗಿಬಿಡ್ತಿತ್ತು ಹಳೆ ಮಿಷಿನ್ ಇದ್ದಾಗ. ಇವಾಗ ಸಿಪ್ಪೆ ಸೆಪ್ರೇಟ್ ಬೀಳೋದ್ರಿಂದ ನುಚ್ಚೇನು ವೇಸ್ಟ್ ಆಗೋದಿಲ್ಲ. ಈ ಥರ ಸೆಪ್ರೇಟಾಗಿ ಅದಕ್ಕೆ ಹಿಂದೆನೇ ನುಚ್ಚು ಬೀಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಒಂದು ಕಡೆ ಸಿಪ್ಪೆ, ಇನ್ನೊಂದು ಕಡೆ ನುಚ್ಚು ಸೆಪ್ರೇಟಾಗಿ ಬೀಳ್ತಾ ಇದೆ. ನೋಡಿ, ಅಕ್ಕಿನ ಮಿಷಿನ್ಗೆ ಹಾಕಾದ್ಮೇಲೆ ಎಷ್ಟು ಚೆನ್ನಾಗಿ ಕಾಳು ಬಂದಿದೆ ಅಂತ. ಈ ಥರ ಕಾಳುಗಳೆಲ್ಲ ಬಂದಾದಮೇಲೆ ಇದ್ರಲ್ಲಿ ಬರುತ್ತಲ್ಲ, ಸ್ವಲ್ಪ ಮೂಗ್ ಥರ ಹಿಂಗೆ ಉಳ್ಕೊಂಡಿರುತ್ತೆ, ಒಂದು ತೋರಿಸ್ತೀನಿ ನೋಡಿ ಇವಾಗ. ಸೊ ಈ ಥರ ಮೂಗೇನು ಬಂದಿರುತ್ತೆ, ಇದನ್ನು ಜಸ್ಟ್ ಈ ಥರ ಕಿತ್ತಾಕಿದ್ರೆ ಈ ಕಾಳೊಂದೇನು ಸಮಸ್ಯೆನೇ ಬರಲ್ಲ, ಅಲ್ಲಿ ನೀಟಾಗಿ ಬಿಡಿಸ್ಕೊಂಡು ಬಿಡ್ಬೋದು. ಸೊ ಫಸ್ಟಿಗೆ ಅಕ್ಕಿನ ಒಡೆದು ಗುಡ್ಡೆ ಹಾಕ್ಕೊಂಡು ಅದಾದಮೇಲೆ ಒಂದೊಂದೇ ಕೆಲಸನ ಮಾಡ್ಕೊಂಡು ಬರ್ತಾರೆ. ಒಂದು ಕಡೆಯಿಂದ ಆಗಲೇ ಗೊರಗ್ಲು ಅಂದಮೇಲೆ ಅದನ್ನು ಕೂಡ ಸೆಪ್ರೇಟಾಗಿ ಕೈಯಲ್ಲಿ ಹೊರಿತಾರೆ. ಇನ್ನೊಂದು ಕಡೆ ಇಲ್ಲಿ ಸ್ವಲ್ಪ ಸಿಪ್ಪೆ ಥರ ಬಂದಿರುತ್ತಲ್ಲ, ಅದರೊಳಗೂ ಕೂಡ ಅಡಿಕೆ ಒಂದೊಂದು ಸೇರ್ಕೊಂಡು ಬಿಟ್ಟಿರುತ್ತೆ. ಅದನ್ನು ಒಂದು ಬಿಡದೇ ಇರೋ ಹಾಗೆ, ಒಂದು ಸಣ್ಣ ಕಾಳು ಬಿಡದೇ ಇರೋ ಥರ ಈ ಥರ ಡಿವೈಡ್ ಮಾಡ್ತಾರೆ. ಸೊ ಇದು ಪಕ್ಕದಲ್ಲಿ ಬರ್ತಾ ಇರೋದು ವೇಸ್ಟೇಜು. ಇಲ್ಲಿ ನೋಡಿ, ಈ ಥರ ಎತ್ತಾಕ್ತಾರೆ, ಒಂದೊಂದು ಕಾಳು ಬಿಡಲ್ಲ. ಈ ಥರ ಪ್ರತಿಯೊಂದೂ ನೀಟ್ ಮಾಡ್ಕೋಬೇಕು. ತುಂಬ ಸಣ್ಣ ಕೆಲಸ ಇದು, ತುಂಬ ರಿಸ್ಕು ಕೂಡ ಇದು. ಎಲ್ಲರೂ ಮಾಡೋಕ್ಕಾಗಲ್ಲ ಅಡಿಕೆ ವ್ಯಾಪಾರನ. ಇನ್ನು ಇವ್ರಿಗೆ ಅಡಿಕೆ ಕೆಲಸ ಮಾಡೋರಿಗೆ ಬೇಜಾರಾಗದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ನನ್ನ ಮಗಳು ತುಂಬಾ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತಾಳೆ ಅವಾಗವಾಗ. ಸೊ ಇನ್ನು ನಮ್ಮ ಮನೆಗೆ ಇಬ್ಬರು ಗೆಸ್ಟ್ ಕೂಡ ಬಂದಿದ್ದಾರೆ, ನೋಡ್ಕೊಂಡು ಬನ್ನಿ. ಕೂತ್ಕೊ ಇಲ್ಲೇ. ಇಬ್ರು ಫ್ರೆಂಡ್ ಆಗಿ ಅಂತ, ಇಬ್ರು ಫ್ರೆಂಡ್ ಮಾಡು ಮತ್ತೆ ನೀನೇ. ಇನ್ನು ನೆಕ್ಸ್ಟು ಅಡಿಕೆ ಕೆಲಸ ಮಾಡೋದ್ರಲ್ಲೇ ವೆರಿ ರಿಸ್ಕಿ ಕೆಲಸ ಅಂದ್ರೇ ಈ ಕೆಲಸ.
ಸೊ ಇದು ಅಡಿಕೆ ಕೆಲಸ ಮಾಡೋರೇ ಮಾಡಬೇಕು, ಅಂದರೆ ಅಡಿಕೆ ಈ ಥರ ಒರೆಯೋದು ಕಲ್ತಿರ್ತಾರಲ್ಲ ಅವರೇ ಮಾಡಬೇಕು, ನಮ್ಮ ಕೈಲಂತೂ ಆಗೋದಿಲ್ಲ. ಇವರು ಕೂಡ ಪ್ರತಿದಿನ ಇದೇ ಕೆಲಸ ಮಾಡಿ ಮಾಡಿ ಅವ್ರ ಕೈಯೆಲ್ಲ ಎಷ್ಟು ಇದಾಗಿಬಿಟ್ಟಿರುತ್ತೆ ಗೊತ್ತಾ. ಸೊ ಹಂಗಾಗಿ ಅವರು ಕೈಗೆ ಬಟ್ಟೆನೇ ಕಟ್ಕೊಂಡು ಈ ಕೆಲಸ ಮಾಡ್ತಾರೆ. ಸೊ ಫಸ್ಟ್ ಮಿಷಿನು ಆಗಿರೋದ್ರಿಂದ ತುಂಬಾ ಈ ಥರ ಗೊರಗ್ಲು ಬಂದುಬಿಟ್ಟಿತ್ತು. ಹೊಸ ಮಿಷಿನ್ ಅಲ್ವಾ, ಹಂಗಾಗಿ ಸ್ವಲ್ಪ ಜಾಸ್ತಿ ಬಂದುಬಿಟ್ಟಿತ್ತು. ಇನ್ನು ಅಷ್ಟು ಮೂಟೆನೂ ಒಂದೇ ದಿನ ಥರ ಒರೆಯೋಕ್ಕಾಗುತ್ತಾ ಅಷ್ಟೇ, ಅದಕ್ಕೆ ಸ್ವಲ್ಪನೇ ಹೊರ್ಕೊಂಡು ಇನ್ನು ನೆಕ್ಸ್ಟ್ ಈ ಥರ ಕಾಳನ್ನ ಬಿಡಿಸ್ಕೊಳ್ತಾ ಇದ್ದಾರೆ. ಮಧ್ಯಾಹ್ನ ತನಕ ಅದನ್ನು ಹೊರಿತಾರೆ, ಅಂದರೆ ಒಂದು 3 ಗಂಟೆ ತನಕ. ಇನ್ನೇನೋ ಮನೆಗೆ ಹೋಗಬೇಕು ಅನ್ನೋವಾಗ ಸ್ವಲ್ಪ ಕಾಳನ್ನ ಬಿಡಿಸ್ಬಿಟ್ಟು ಹೋಗ್ತಾರೆ. ಇಲ್ಲಿ ನೋಡಿ, ಅಡಿಕೆನ ಹೊಡೆದ ತಕ್ಷಣ ಬಿಡಿಸ್ಲಿಲ್ಲ ಅಂತಂದರೆ ಈ ಥರ ಆಗಿಬಿಡ್ತವೆ. ಸೊ ಹಂಗಾಗಿ ನಾವು ಅಲ್ಲಲ್ಲೇ ಅಡಿಕೆನ ಬಿಡಿಸ್ಕೊಳ್ತಿದ್ದೋ. ಸೊ ಒಂದು 2-3 ದಿನದಿಂದ ಅಡಿಕೆನ ಬಿಡಿಸ್ದೇ ಇರೋ ಕಾರಣ ಮಳೆ ಬಂದುಬಿಟ್ಟಿತ್ತಲ್ಲ, ಹಂಗಾಗಿ ಈ ಥರ ಅಡಿಕೆಗಳೆಲ್ಲ ಆಗಿಬಿಟ್ಟಿತ್ತು. ಸೊ ಎಲ್ಲ ಅಡಿಕೆನೂ ಕೂಡ ಬಿಡಿಸಿದ್ರು. ಇನ್ನು ಪೂರ್ತಿಯಾಗಿ ಅಡಿಕೆ ಎಲ್ಲ ಬಿಡಿಸಾದ್ಮೇಲೆ ಈ ಥರ ಬೇಯಿಸ್ಕೋಬೇಕು. ನೋಡಿ ಇಲ್ಲಿ ಅಂಡೆ ಕಾಣಿಸ್ತಾ ಇದೆಯಲ್ಲ, ಇದು ಅಡಿಕೆ ಬೇಯಿಸೋದಕ್ಕೆ ಅಂತಲೇ ತಂದು ಆ ಥರ ದೊಡ್ಡದಾಗಿ ಒಲೆನ ಕಟ್ಟಿಸ್ಕೊಂಡು ಅಲ್ಲಿಗೆ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ. ತುಂಬ ದಪ್ಪ ಸೌದೆಗಳೆಲ್ಲ ಹಾಕ್ಕೊಂಡು ಬೇಯಿಸ್ಕೋಬೇಕು. ಸೊ ಅದು ಚೆನ್ನಾಗಿ ಕುದಿ ಬರೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಸೌಟು, ಆ ಸೌಟನ್ನು ಕೂಡ ನನ್ನ ಕೈಲಿ ಎತ್ತಕ್ಕಾಗಲ್ಲ. ಸೊ ಅಷ್ಟೊಂದು ಭಾರ ಇದೆ. ಇವಾಗ ಅಡಿಕೆ ಎಲ್ಲ ಚೆನ್ನಾಗಿ ಬೆಂದಿದೆ. ಬೆಂದಿರೋ ಅಡಿಕೆನ ಬೋಸಿಗಳಿಗೆ ತುಂಬಿಕೊಂಡು ಒಂದು ಕಡೆ ಹಾಕ್ಕೊಂಡು ಅದಾದಮೇಲೆ ಅದನ್ನು ಒಣಗಾಕ್ತಾರೆ. ಸೊ ಅಡಿಕೆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಶಕ್ತಿ ಜಾಸ್ತಿನೇ ಇರಬೇಕು. ನಮ್ಮಪ್ಪ ನೋಡೋಕ್ಕೆ ಸಣ್ಣಕ್ಕಿದ್ರೂ ಕೂಡ ತುಂಬ ಶಕ್ತಿಶಾಲಿಯಾಗಿದ್ದಾರೆ. ನನ್ನ ಕೈಲಿ ಅವಾಗಲೇ ಹೇಳಿದ್ನಲ್ಲ, ಸೌಟು ಕೂಡ ಎತ್ತಕ್ಕಾಗಲ್ಲ. ಇನ್ನು ನೆಕ್ಸ್ಟು ಅಡಿಕೆ ಎಲ್ಲ ತೋಡಾದ್ಮೇಲೆ ಅದನ್ನು ಒಂದು ಕಡೆ ಹಾಕ್ಕೊಳ್ತಾರೆ. ಅದೆಲ್ಲ ಸ್ವಲ್ಪ ಬಿಸಿ ಎಲ್ಲ ಆರಾದ್ಮೇಲೆ ಅದನ್ನು ಒಣಗಾಕೊಳ್ತಾರೆ. ಇಲ್ಲಿ ನೋಡಿ, ಇದು ಆವಾಗಲೇ ಹೇಳಿದ್ಮೇಲೆ ನಾನು ನುಚ್ಚು ಅಂತ ಮಿಷಿನಿಂದ ಬೀಳ್ತಾ ಇದೆಯಲ್ಲ, ಅದು ಹಳೆ ಮಿಷಿನ್ ಇದ್ದಾಗ ಸಿಪ್ಪೆ ಜೊತೆಲೇ ಹೊರ್ಟೋಗ್ಬಿಡ್ತಿತ್ತು. ಸೊ ಸ್ವಲ್ಪ ಬರ್ತಾಯಿತ್ತು. ಸೊ ಹೊಸ ಮಿಷಿನ್ ಬಂದಮೇಲೆ ಇಷ್ಟು ನುಚ್ಚು ಸೇವ್ ಆಗಿದೆ. ಸೊ ಇದಕ್ಕೂ ಕೂಡ ಸಪ್ರೇಟ್ ರೇಟ್ ಇರುತ್ತೆ. ನೋಡಿ ಇಲ್ಲಿ ಇದನ್ನು ಕೂಡ ಒಣಗಾಕಬೇಕು. ಇಲ್ಲಿ ನುಚ್ಚನ್ನು ಒಣಗಾಕ್ತಾ ಇದ್ದಾರಲ್ಲ, ಇವರು ನಮ್ಮ ಮಾವನ ಮಗ ದಿಗಂತ್ ಗೌಡ್ರು ಅಂತ. ಇನ್ನು ನಾವು ಕೂಡ ಕೂತ್ಕೊಂಡು ಏನು ಮಾಡಬೇಕು, ಅವತ್ತಿಂದ ವ್ಲಾಗ್ ಕೂಡ ಮಾಡಿರಲಿಲ್ಲ, ಯಾವುದೇ ರೀತಿ ವಿಡಿಯೋ ಎಡಿಟ್ ಮಾಡೋ ಕೆಲಸ ಕೂಡ ಇರಲಿಲ್ಲ. ಹಾಗಾಗಿ ನಾನು ನಮ್ಮ ಅಕ್ಕ ಇಬ್ಬರು ಕೂಡ ಕಾಂಪಿಟೇಷನ್ ಮೇಲೆ ಅಡಿಕೆನ ಬಿಡಿಸ್ತಾ ಕೂತಿದ್ದೋ. ಸೊ ಇಬ್ಬರು ಕೂಡ ದೊಡ್ಡ ಬಾಣಲಿಲಿ, ಅವಳೊಂದು ಬಾಣಲಿ ನಾನೊಂದು ಬಾಣಲಿ, ಇಬ್ಬರು ಒಂದೊಂದು ಬಾಣಲಿ ಅಡಿಕೆನ ಬಿಡಿಸಿದ್ದೋ. ಇನ್ನು ಅಷ್ಟರಲ್ಲಿ ಕತ್ಲೆ ಕೂಡ ಆಗಿತ್ತು. ಅಡಿಕೆಗೆ ಹೋಗಿದ್ದವ್ರು ಕೂಡ ಬಂದಿದ್ದರು. ನಮ್ಮ ಅವ್ವನೇ ಟೀನ ಮಾಡ್ಕೊಂಡು ಬಂದು ಕೊಡ್ತಾಯಿತ್ತು, ನಾವಿಲ್ಲಿ ಅಡಿಕೆ ಬಿಡಿಸ್ತಾ ಇದ್ದೀವಲ್ಲ ಅಂದ್ಬಿಟ್ಟು. ಸೊ ನೋಡಿದ್ರಲ್ಲ ಅಡಿಕೆನ ಹೇಗೆ ಬಿಡಿಸ್ತಾರೆ, ಹಾಗೆ ಹೇಗೆ ಮಿಷಿನ್ ಹೊಡೆಯುತ್ತೆ, ಎಷ್ಟೊಂದು ರಿಸ್ಕಿ ಕೆಲಸ ಇದು ಅಂತ. ಇನ್ನು ನೆಕ್ಸ್ಟು ಅಡಿಕೆಲ್ಲ ಬಿಡಿಸಾದ್ಮೇಲೆ ಮನೆ ಒಳಗಡೆ ಬಂದೆ. ಅದಾದಮೇಲೆ ನಮ್ಮಪ್ಪ ಒಂದು ವಾರಕ್ಕಾಗುವಷ್ಟು ತರಕಾರಿನ ತಂದಿದ್ದಾರೆ. ನೋಡಿ, ನಮ್ಮ ಮನೆಗೆ ಒಂದು ವಾರಕ್ಕೆ ಎಷ್ಟು ತರಕಾರಿಗಳು, ಸೊಪ್ಪು, ಈರುಳ್ಳಿ, ಟೊಮೆಟೊ ಪ್ರತಿಯೊಂದು ಎಷ್ಟು ಬೇಕು ಅಂತ ನೋಡಿ. ಪ್ರತಿದಿನ ಜಾಸ್ತಿ ಅಡುಗೆ ಮಾಡೋದ್ರಿಂದ ಇಷ್ಟು ತರಕಾರಿಗಳು ನಮ್ಮ ಮನೆಗೆ ಬೇಕೇ ಬೇಕು. ಅಂದರೆ ಅಡಿಕೆ ಕೆಲಸ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ತರ್ತಾ ಇದ್ದಾರೆ. ಸೊ ಅದಾದಮೇಲೆ ಇಷ್ಟೊಂದೇನು ತರಕಾರಿ ತರಲ್ಲ. ಸೊ ಅಡಿಕೆ ಕೆಲಸ ಮುಗಿಯೋಷ್ಟರಲ್ಲಿ ಅದು ಯಾವ ತರಕಾರಿ ಎಷ್ಟು ರೇಟ್ ಇದ್ದರೂ ಪರವಾಗಿಲ್ಲ, ತಂದು ಮಾಡಲೇಬೇಕು. ಸೊ 1 kg ಬೆಳ್ಳುಳ್ಳಿ ರೇಟ್ ಏನು ಅನ್ನೋದು ನಿಮಗೆ ಗೊತ್ತಿದೆ.
ಹೋದ ವಾರನೇ 1 kg ಬೆಳ್ಳುಳ್ಳಿನ ನಮ್ಮಮ್ಮ ಕೂಡ ತಂದಿತ್ತು. ಹಂಗಾಗಿ ಈ ವಾರ ಒಂದು ಅರ್ಧ kg ಬೆಳ್ಳುಳ್ಳಿನ ತರಿಸ್ಕೊಂಡಿದ್ದೀವಿ. ಸೊ ಬರೀ ಬೆಳ್ಳುಳ್ಳಿನೇ ಅಂತ ಅಲ್ಲ, ಪ್ರತಿಯೊಂದು ತರಕಾರಿ ಕೂಡ ರೈಟ್ ಇದ್ದೇ ಇರುತ್ತೆ. ಸೊ ನಾವು ಅಂದ್ಕೊಳ್ಳೋ ತಪ್ಪು, ಸಿಟೀಲಿ ತರಕಾರಿ ರೇಟು ಜಾಸ್ತಿ ಇರುತ್ತೆ, ಹಳ್ಳೀಲಿ ಕಮ್ಮಿ ಇರುತ್ತೆ ಅಂತ. ಯಾವುದೇ ಕಾರಣಕ್ಕೂ ಹಳ್ಳೀಲಿ ಕಮ್ಮಿ ಇರೋದಿಲ್ಲ. ಸಿಟಿಲೂ ಅಷ್ಟೇ, ಹಳ್ಳೀಲೂ ಅಷ್ಟೇ. ಸೊ ಏನಪ್ಪ ಅಂತಂದರೆ ಹಳ್ಳೀಲಿ ಸಂತೆಗೆ ಅವಾಗವಾಗ ಹೋಗ್ತಾ ಇರ್ತಾರೆ. ನಮ್ಮ ಅಪ್ಪನಿಗಂತೂ ತುಂಬ ಜನ ಪರಿಚಯದವ್ರು ಇರ್ತಾರೆ. ಅಣ್ಣ ಇರಲಿ ತಗೊಂಡೋಗೋಣ, 1-2 ಇರಲಿ ತಗೊಂಡೋಗೋಣ ಅಂತೇಳಿ 1-2 ಹೆಚ್ಚಾಗಿ ಹಾಕ್ಬೋದೇ ಹೊರತು ವ್ಯಾಪಾರದಲ್ಲಿ ಯಾವುದೇ ರೀತಿ ಬದಲಾವಣೆಯನ್ನು ಅವರು ಮಾಡ್ಕೊಳ್ಳೋದಿಲ್ಲ. ಸೊ ಆರೋಗ್ಯಕ್ಕೆ ಎಷ್ಟು ತರಕಾರಿಗಳು ಬೇಕು ಅಂತ ನೋಡ್ತಾ ಇದ್ದೀರಲ್ವ. ಸೊ ನಾನಿಲ್ಲಿ ಒಂದು ಅರ್ಧ kg ಬೆಳ್ಳುಳ್ಳಿನ ತರಿಸ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ, ಟೊಮೆಟೊನ ಹಾಗೆ ಕವರಲ್ಲೇ ಇಟ್ಕೊಂಡಿದ್ದೀವಿ, ಸುರ್ಕೋಬೇಕು. ಮತ್ತು ಸೊಪ್ಪೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಫ್ರಿಜ್ಗೆ ಇಡೋದಕ್ಕೆ ಅಂತ. ಇನ್ನು ನೆಕ್ಸ್ಟು ಇದೆಲ್ಲನೂ ಫ್ರಿಜ್ಗೆ ಎತ್ತಿಡ್ತಾ ಇದ್ದೀನಿ. ಸೊ ಫ್ರಿಜ್ಜಲ್ಲಂತೂ ಒಂದು ಸ್ವಲ್ಪ ಕೂಡ ಜಾಗ ಇರಲಿಲ್ಲ. ಇನ್ನು ಸ್ವಲ್ಪ ತರಕಾರಿಗಳನ್ನ ಫ್ರಿಜ್ಗೆ ಇಟ್ಬಿಟ್ಟು, ಫ್ರಿಜ್ಗೆ ಇಟ್ಟಿಲ್ಲ ಅಂದರೂ ಕೆಡೋದಿಲ್ವಲ್ಲ ಅಂಥ ತರಕಾರಿಗಳನ್ನ ಬೇಗ ಯೂಸ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಹೊರ್ಗಡೆನೇ ಒಂದು ಈರುಳ್ಳಿ ಪುಟ್ಟಿರುತ್ತಲ್ವ, ಅದಕ್ಕೆ ಸ್ವಲ್ಪ ಮಡಿಕೊಂಡಿದ್ದೆ. ಈರುಳ್ಳಿ ಎಲ್ಲನೂ ಒಂದು ಚೀಲ ಹಾಸ್ಬಿಟ್ಟು ಹಾಕ್ಕೊಂಡಿದ್ದೆ. ಸ್ವಲ್ಪ ಟೊಮೆಟೊನು ಕೂಡ ಹೊರ್ಗಡೆನೇ ಹಾಕ್ಕೊಂಡಿದ್ದೆ. ಸೊ ಇವತ್ತಿನ ವ್ಲಾಗ್ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ನಮ್ಮ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ಥರ ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನ ನೋಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.